ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಶ್ರೀ ಮಾರುತಿ ದೇವರ ವಾರ್ಷಿಕ ಜಾತ್ರೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಈ ಜಾತ್ರೆಯ ವಿಶೇಷ ಅಂತ ಹೇಳಿದ್ರೆ ವೈವಿಧ್ಯಮಯ ರಂಗೋಲಿ. ಈ ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ನಾನೀಗ ದೇವಾಲಯದ ಮುಂಭಾಗದ ರಸ್ತೆಯಲ್ಲಿದ್ದೇನೆ, ಗಮನಿಸಬಹುದು ಯಾವ ರೀತಿಯಾಗಿ ವಿದ್ಯುತ್ ಅಲಂಕೃತವಾದ ಒಂದು ಸನ್ನಿವೇಶ ಕಾಣ್ತಾ ಇರಬಹುದು. ಪ್ರತಿ ವರ್ಷವೂ ಕೂಡ ಶ್ರೀ ಮಾರುತಿ ದೇವರ ಜಾತ್ರೆ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ವೈವಿಧ್ಯಮಯವಾದ ರಂಗೋಲಿ ಎಲ್ಲರ ಗಮನ ಕೂಡ ಸೆಳೀತಾ ಇರುವಂಥದ್ದು. ಸೆಲೆಬ್ರಿಟಿಗಳ ರಂಗೋಲಿ ಆಗಿರ್ಬೋದು ಅಥವಾ ದವಸ ಧಾನ್ಯಗಳಿಂದ ಮಾಡಿದ ರಂಗೋಲಿ ಆಗಿರ್ಬೋದು, ಎಲ್ಲರ ಗಮನ ಕೂಡ ಸೆಳೀತದೆ. ಈ ಒಂದು ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಈ ರಂಗೋಲಿಯನ್ನು ಕೊಂಡು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಕಡೆಯಲ್ಲಿ ಇಲ್ಲದಂತಹ ಅಪರೂಪದ ರಂಗೋಲಿ ಇಲ್ಲಿ ಕಾಣಸಿಗ್ತವೆ. ಗಮನಿಸ್ಬೋದು ಯಾವ ರೀತಿಯಾಗಿ ಬಾಲಕಿಯೊಬ್ಬಳ ಚಿತ್ರ ಬಿಡಿಸಿರುವುದು, ಅದರ ಜೊತೆಗೆ ದೇವರನ್ನು ಹೊತ್ತಂಥ ಒಂದು ಮಹಿಳೆಯ ಚಿತ್ರ ಕೂಡ ಗಮನ ಸೆಳೆಯುವುದು. ಇದರಲ್ಲಿ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಈ ಬಾರಿ ಕಾಂತಾರ ಮೂವಿಯ ಅಂದರೆ ರಿಷಬ್ ಶೆಟ್ಟಿಯವರ ಚಿತ್ರವನ್ನು ತೆಗೆದಿರುವಂಥದ್ದು. ಅದರ ಜೊತೆಗೆ ಬಾಲರಾಮನ ಚಿತ್ರ ಆಗಿರ್ಬೋದು, ಸತ್ಯಸಾಯಿಬಾಬಾ ಅವರ ಚಿತ್ರ ಆಗಿರ್ಬೋದು, RSS 100 ವರ್ಷ ಕ್ರಮಿಸದ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತರ ಚಿತ್ರ ಆಗಿರ್ಬೋದು, ಬೇರೆ ಬೇರೆ ಚಿತ್ರಗಳನ್ನು ಕೂಡ ಈ ಒಂದು ಜಾತ್ರೆಯಲ್ಲಿ ಈ ಬಾರಿ ಕಂಗೊಳಿಸಿರುವಂಥದ್ದು. ಈ ಒಂದು ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಸಾಗರೋಪಾದಿಯಲ್ಲಿ ಕೂಡ ಜನ ಕೂಡ ಸೇರಿರುವಂಥದ್ದು. ಈ ಬಗ್ಗೆ ಈ ಜಾತ್ರೆ ವಿಶೇಷತೆ ಮತ್ತು ರಂಗೋಲಿ ಬಗ್ಗೆ ಭಕ್ತರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಈಗ ತಾವು ಏನು ಬಿಡಿಸಿದ್ರೆ ಅಥವಾ ಏನು ರಂಗೋಲಿ ಬಗ್ಗೆ ಏನು ಹೇಳ್ತೀವಿ? ನನ್ನ ಅಕ್ಕ ಬಿಡಿಸಿದ್ದಾಳೆ ರಂಗೋಲಿ. ಮತ್ತು ನಾವು 2 ಆರ್ಟ್ ಮಾಡಿದ್ದೀವಿ. ಮಾರುತಿ ಟೆಂಪಲ್ ಫೆಸ್ಟಿವಲ್ ಏನಿದೆ ಅದು ಟ್ಯಾಲೆಂಟ್ ತೋರ್ಸೋಕ್ಕೆ, ಟ್ಯಾಲೆಂಟ್ ಒಂದು ಶೋಕೇಸ್ ಮಾಡೋಕ್ಕೆ ಒಂದು ತುಂಬ ಚೆನ್ನಾಗಿರುವ ಪ್ಲ್ಯಾಟ್ಫಾರ್ಮ್ ಇದು. ಮತ್ತು ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇನ್ಸ್ಟಾಗ್ರಾಮ್ ID ಎಲ್ಲ ಹಾಕ್ತಾ ಇದ್ದಾರೆ. ತುಂಬ ಸಪೋರ್ಟ್ ಎಲ್ಲ ಸಿಗುತ್ತೆ ಇಲ್ಲಿ ಶೋಕೇಸ್ ಮಾಡೋಕ್ಕೆ. ಸರ್, ತಾವು ಎಲ್ಲಿಗೆ ಬಂದಿದ್ರಿ ಸರ್, ಮತ್ತು ಜಾತ್ರೆಯ ಬಗ್ಗೆ ಏನು ಹೇಳ್ತೀವಿ? ಸರ್, ನಾವು ಕಾರವಾರಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ಜಾತ್ರೆ ನೋಡಲಿಕ್ಕೆ ಅಂತ ನಮಗೆ ಒಂದು ಆಹ್ವಾನ ಬಂದಿತ್ತು ನಮ್ಮ ಉತ್ತರ ಕಡೆಯಿಂದ. ಸೊ ಈ ಜಾತ್ರೆ ನೋಡಲಿಕ್ಕೆ ನಾವು ಎಲ್ಲ ಕಡೆ ಜಾತ್ರೆ ನೋಡಲಿಕ್ಕೆ ಒಂದು ವಿಭಿನ್ನವಾದ ಜಾತ್ರೆ ಇದೆ. ಸೊ ಜಾತ್ರೆ ವಿಶೇಷತೆ ಏನಂತಂದರೆ ಎಲ್ಲ ರಂಗೋಲಿ ಆದಂತಹ ಬಿಡಿಸಿದ್ದಾರೆ, ಆರ್ಟ್ಸ್ ಬಿಡಿಸಿದ್ದಾರೆ, ದವಸ ಧಾನ್ಯದಿಂದ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಹಲವಾರು ಚಿತ್ರಗಳು ಮೂಡಿ ಬಂದಿದ್ದಾವೆ. ದೇವರ ಮೂರ್ತಿಗಾಗಲಿ ಅಥವಾ ಹಳೆಯ ಕಲಾವಿದರ ಮೂರ್ತಿ ಆಗಲಿ ಅನೇಕ ಥರದಂಥ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಸಾಕಷ್ಟು ಖುಷಿ ಅನಿಸ್ತಾ ಇದೆ. ನಾನು ಹುಬ್ಬಳ್ಳಿಯಿಂದ ಬಂದಿರೋದು. ಪ್ರಪ್ರಥಮವಾಗಿ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದೇನೆ. ಈ ರಂಗೋಲಿ ವಿಶೇಷ, ಈ ಥರದ ರಂಗೋಲಿಯನ್ನು ಕಾರವಾರದಲ್ಲಿ ಮಾತ್ರ ಕಾಣಸಿಗುವಂಥ ಕಾರವಾರ ಮತ್ತು ಅಂಕೋಲ ಭಾಗದಲ್ಲಿ ಯಾವ ರೀತಿಯಾಗಿ ಸರ್ ಕಲಾವಿದರ ಸಂಖ್ಯೆಗಳು ಜಾಸ್ತಿ ಇರುವಂಥದ್ದು ಅಥವಾ ಯಾವ ರೀತಿ ಏನು ವಿಶೇಷ? ಇಲ್ಲಿ ವಿಶೇಷವಾಗಿ ಇದನ್ನು ನೋಡ್ಲಿಕ್ಕೆ ಹೋದರೆ ನಾವು ಹೆಚ್ಚಿನದಾಗಿ ನಮ್ಮ ಗೋವಾ ಮತ್ತು ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಇರೋದ್ರಿಂದ ಅಲ್ಲಿ ಇನ್ಫ್ಲುಯೆನ್ಸ್ ಇಲ್ಲಿ ಹೆಚ್ಚಾಗಿದೆ ಈಗ. ಯಾಕಂದರೆ ಅಲ್ಲಿ ಈ ರಂಗೋಲಿಗಳು ಭಾಳಷ್ಟಿದೆ. ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಯಾವುದೇ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ನೋಡ್ತೇವೆ ನಾವು, ಕೆಲವಷ್ಟು ಕಾಂಪಿಟೇಷನ್ ನೋಡ್ತೇವೆ. ಹೆಚ್ಚಾಗಿ ಇವನ್ ಈಗ ಸದಾಶಿವದಲ್ಲಿ ನೋಡ್ಬೋದು ನೀವು, ದಸರಾ ಟೈಮಿಗೆ ಹಾಕ್ತಾರೆ ಇದೇ ಟೈಪ್ಸನ್ನು ಕಾಂಪಿಟೇಷನ್ಗಳನ್ನು. ಅದಕ್ಕಾಗಿ ಇಲ್ಲಿ ಏನಾಗಿದೆ, ಅಂಕೋಲ ಮತ್ತು ಕಾರವಾರದಲ್ಲಿ ಈ ವಿಶೇಷವಾಗಿ ಈ ರಂಗೋಲಿ ಬಗ್ಗೆ ಭಾಳ ಆಸಕ್ತಿ ಹೊಂದ ಜನಗಳಿದ್ದಾರೆ. ಅದು ಇದರೊಳಗೆ ಕೆಲವು ಆರ್ಟಿಸ್ಟ್ಗಳಿದ್ದಾರೆ. ಅದರೊಳಗೆ ವಿಷ್ಣು ಗೌಡ ಒಬ್ಬನಿದ್ದಾನೆ, ಆಮೇಲೆ ಚಂದನ್, ಆಮೇಲೆ ನಿಖಿಲ್, ಇವರೆಲ್ಲ 4-5 ಮಂದಿ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ. ಅವರು ರಂಗೋಲಿ ಬಗ್ಗೆನೇ ಹೆಚ್ಚಿನ ಆಸಕ್ತಿಯಿಂದ ಮಾಡ್ತಾರೆ. ಈ ಬಾರಿಯ ರಂಗೋಲಿಯ ಹೈಲೈಟ್ಸ್ ಏನು ಸರ್? ಯಾವ್ಯಾವ ಚಿತ್ರಗಳ ಗಮನ ಸೆಳೀತೆ? ಹೆಚ್ಚಿನದಾಗಿ ಈ ಸಲ ರಾಮನ ಬಗ್ಗೆನೇ ಹೆಚ್ಚಿನ ಗಮನ ಸೆಳೀತಾ ಇದೆ. ಹೆಚ್ಚಿನ RSS ಬಗ್ಗೆ ಫೋಕಸ್ ಆದಂಗೆ ಕಾಣ್ತದೆ. ಹಿಂದೂ ಧರ್ಮದ ಬಗ್ಗೆನೂ ಫೋಕಸ್ ಆಗ್ತಾ ಇದೆ. ಇದು ಒಂದು ನಮ್ಮ ಮುಂದಿನ ಪೀಳಿಗೆ ಒಂದು ಉತ್ತೇಜನ ಕೊಡುವಂಥ ರೀತಿ ಇದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ ಆಗಿದೆ. ಸರ್, ಏನು ಹೇಳ್ತೀವಿ ಸರ್ ರಂಗೋಲಿ ಜಾತ್ರೆ ಬಗ್ಗೆ? ನಾನು ಇಲ್ಲಿ ಬೈತ್ಕೋಲ್ ಕಾರವಾರದವ, ಆದರೆ ನಾನು ನನ್ನ ಮಕ್ಕಳೊಟ್ಟಿಗೆ ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ಇರ್ತೇನೆ. ನನ್ನ ಸಣ್ಣ ವಯಸ್ಸಿನಿಂದ ನನಗೆ ಈಗ 75ನೇ ವರ್ಷ. ಇಲ್ಲಿ ಮಾರುತಿ ಗಲ್ಲಿಯಲ್ಲಿ ಏನು ಈ ರಂಗೋಲಿ ಪ್ರಕಾರ ಮತ್ತು ಜಾತ್ರೆ ಇಲ್ಲಿ ಎಲ್ಲ ಜನರಿಗೆ ಏನು ಪ್ರೋತ್ಸಾಹ ಕೊಡ್ತಾರೆ ಆರ್ಟಿಗೆ, ಈವರೆಗೂ ಈ ಪರಂಪರೆಯನ್ನು ಈ ಜನರು ನಡ್ಕೊಂಡು ಇಟ್ಟಿದ್ದಾರೆ. ಮತ್ತು ನಮ್ಮ ಈ ಕೊಂಕಣಿ ಪರಂಪರೆ ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತದೆ. ಮತ್ತು ನಮ್ಮ ಹಿಂದೂ ಸಮಾಜವನ್ನು ಕ್ಯಾಸ್ಟ್ ಕ್ರೀಡ್ ಬಿಟ್ಟು ಒಂದಾಗಿ ಮಾಡಬೇಕು ನಮ್ಮ ದೇಶಕ್ಕಾಗಿ ಅಂತ ನಾನು ಈ ರಂಗೋಲಿ ತೆಗೆದವರಿಗೆ ಎಲ್ಲರಿಗೆ ಆಭಾರ ಸಲ್ಲಿಸ್ತೇನೆ. ಮಾರುತಿ ಜೈ ಶ್ರೀರಾಮ್. ಒಟ್ಟಿನಲ್ಲಿ ಮಾರುತಿ ದೇವರ ರಂಗೋಲಿ ಅಂತ ಹೇಳಿದ್ರೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾದ ಕಲ್ಚರ್ ಇಲ್ಲಿ ಮಿಕ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬಾರಿಯ ಹೈಲೈಟ್ಸ್ ಅಂತ ಹೇಳಿದ್ರೆ ಶ್ರೀರಾಮನ ರಂಗೋಲಿ ಮತ್ತು ಹಿಂದುತ್ವದ ಪ್ರತಿಪಾದಕರಾಗಿರುವಂತಹ ಮೋಹನ್ ಭಾಗವತರು ಸೇರಿದಂತೆ ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನು ಈ ಬಾರಿ ತೆಗೆದಿರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿ ಹಾಕಿದಂಥ ಎಲ್ಲ ರಂಗೋಲಿಗಳು ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಿರುವಂಥದ್ದು. ಸಾಗರೋಪಾದಿಯಲ್ಲಿ ಜನ ಕೂಡ ಬಂದು ಈಗ ರಂಗೋಲಿನ ವೀಕ್ಷಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಶ್ರೀ ಮಾರುತಿ ದೇವರ ವಾರ್ಷಿಕ
ಜಾತ್ರೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇರುವಂಥದ್ದು. ಈ ಜಾತ್ರೆಯ ವಿಶೇಷ ಅಂತ ಹೇಳಿದ್ರೆ ವೈವಿಧ್ಯಮಯ ರಂಗೋಲಿ. ಈ ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ನಾನೀಗ ದೇವಾಲಯದ ಮುಂಭಾಗದ ರಸ್ತೆಯಲ್ಲಿದ್ದೇನೆ, ಗಮನಿಸಬಹುದು ಯಾವ ರೀತಿಯಾಗಿ ವಿದ್ಯುತ್ ಅಲಂಕೃತವಾದ ಒಂದು ಸನ್ನಿವೇಶ ಕಾಣ್ತಾ ಇರಬಹುದು. ಪ್ರತಿ ವರ್ಷವೂ ಕೂಡ ಶ್ರೀ ಮಾರುತಿ ದೇವರ ಜಾತ್ರೆ ಅತಿ ವಿಜೃಂಭಣೆಯಿಂದ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ವೈವಿಧ್ಯಮಯವಾದ ರಂಗೋಲಿ ಎಲ್ಲರ ಗಮನ ಕೂಡ ಸೆಳೀತಾ ಇರುವಂಥದ್ದು. ಸೆಲೆಬ್ರಿಟಿಗಳ ರಂಗೋಲಿ ಆಗಿರ್ಬೋದು ಅಥವಾ ದವಸ ಧಾನ್ಯಗಳಿಂದ ಮಾಡಿದ ರಂಗೋಲಿ ಆಗಿರ್ಬೋದು, ಎಲ್ಲರ ಗಮನ ಕೂಡ ಸೆಳೀತದೆ. ಈ ಒಂದು ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಈ ರಂಗೋಲಿಯನ್ನು ಕೊಂಡು ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಕಡೆಯಲ್ಲಿ ಇಲ್ಲದಂತಹ ಅಪರೂಪದ ರಂಗೋಲಿ ಇಲ್ಲಿ ಕಾಣಸಿಗ್ತವೆ. ಗಮನಿಸ್ಬೋದು ಯಾವ ರೀತಿಯಾಗಿ ಬಾಲಕಿಯೊಬ್ಬಳ ಚಿತ್ರ ಬಿಡಿಸಿರುವುದು, ಅದರ ಜೊತೆಗೆ ದೇವರನ್ನು ಹೊತ್ತಂಥ ಒಂದು ಮಹಿಳೆಯ ಚಿತ್ರ ಕೂಡ ಗಮನ ಸೆಳೆದು. ಇದರಲ್ಲಿ ಕೂಡ ಇಲ್ಲಿ ಬಹಳ ವಿಶೇಷವಾಗಿ ಈ ಬಾರಿ ಕಾಂತಾರ ಮೂವಿಯ ಅಂದರೆ ರಿಷಬ್ ಶೆಟ್ಟಿಯವರ ಚಿತ್ರವನ್ನು ತೆಗೆದಿರುವಂಥದ್ದು. ಅದರ ಜೊತೆಗೆ ಬಾಲರಾಮನ ಚಿತ್ರ ಆಗಿರ್ಬೋದು, ಸತ್ಯಸಾಯಿಬಾಬಾ ಅವರ ಚಿತ್ರ ಆಗಿರ್ಬೋದು, RSS 100 ವರ್ಷ ಕ್ರಮಿಸದ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತರ ಚಿತ್ರ ಆಗಿರ್ಬೋದು, ಬೇರೆ ಬೇರೆ ಚಿತ್ರಗಳನ್ನು ಕೂಡ ಈ ಒಂದು ಜಾತ್ರೆಯಲ್ಲಿ ಈ ಬಾರಿ ಕಂಗೊಳಿಸಿರುವಂಥದ್ದು. ಈ ಒಂದು ರಂಗೋಲಿಯನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸಾಗರೋಪಾದಿಯಲ್ಲಿ ಕೂಡ ಜನ ಕೂಡ ಸೇರಿರುವಂಥದ್ದು. ಈ ಬಗ್ಗೆ ಈ ಜಾತ್ರೆ ವಿಶೇಷತೆ ಮತ್ತು ರಂಗೋಲಿ ಬಗ್ಗೆ ಭಕ್ತರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ. ಈಗ ತಾವು ಏನು ಬಿಡಿಸಿದ್ರ ಅಥವಾ ಏನು ರಂಗೋಲಿ ಬಗ್ಗೆ ಏನು ಹೇಳ್ತೀವಿ? ನನ್ನ ಅಕ್ಕ ಬಿಡಿಸಿದ್ದಾಳೆ ರಂಗೋಲಿ, ಮತ್ತು ನಾವು 2 ಆರ್ಟ್ ಮಾಡಿದ್ದೀವಿ. ಮಾರುತಿ ಟೆಂಪಲ್ ಫೆಸ್ಟಿವಲ್ ಏನಿದೆ ಅದು ಟ್ಯಾಲೆಂಟ್ ತೋರ್ಸೋಕ್ಕೆ, ಟ್ಯಾಲೆಂಟ್ ಒಂದು ಶೋಕೇಸ್ ಮಾಡೋಕ್ಕೆ ಒಂದು ತುಂಬ ಚೆನ್ನಾಗಿರುವ ಪ್ಲ್ಯಾಟ್ಫಾರ್ಮ್ ಇದು. ಮತ್ತು ಬೇರೆ ಬೇರೆ ಆರ್ಟಿಸ್ಟ್ ಎಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇನ್ಸ್ಟಾಗ್ರಾಮ್ ID ಎಲ್ಲ ಹಾಕ್ತಾ ಇದ್ದಾರೆ. ತುಂಬ ಸಪೋರ್ಟ್ ಎಲ್ಲ ಸಿಗುತ್ತೆ ಇಲ್ಲಿ ಶೋಕೇಸ್ ಮಾಡೋಕ್ಕೆ. ಸರ್, ತಾವು ಎಲ್ಲಿಗೆ ಬಂದಿದ್ರಿ ಸರ್, ಮತ್ತು ಜಾತ್ರೆಯ ಬಗ್ಗೆ ಏನು ಹೇಳ್ತೀರಿ? ಸರ್, ನಾವು ಕಾರವಾರಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ಜಾತ್ರೆ ನೋಡಲಿಕ್ಕೆ ಅಂತ ನಮಗೆ ಒಂದು ಆಹ್ವಾನ ಬಂದಿತ್ತು ನಮ್ಮ ಇತರ ಕಡೆಯಿಂದ. ಸೊ ಈ ಜಾತ್ರೆ ನೋಡಲಿಕ್ಕೆ ನಾವು ಎಲ್ಲ ಕಡೆ ಜಾತ್ರೆ ನೋಡಲಿಕ್ಕೆ ಒಂದು ವಿಭಿನ್ನವಾದ ಜಾತ್ರೆ ಇದೆ. ಸೊ ಜಾತ್ರೆ ವಿಶೇಷತೆ ಏನಂತಂದರೆ ಎಲ್ಲ ರಂಗೋಲಿ ಆದಂತಹ ಬಿಡಿಸಿದ್ದಾರೆ, ಆರ್ಟ್ಸ್ ಬಿಡಿಸಿದ್ದಾರೆ, ದವಸ ಧಾನ್ಯದಿಂದ ಒಂದು ರಂಗೋಲಿಯನ್ನು ಬಿಡಿಸಿದ್ದಾರೆ. ಹಲವಾರು ಚಿತ್ರಗಳು ಮೂಡಿ ಬಂದಿದ್ದಾವೆ. ದೇವರ ಮೂರ್ತಿಗಾಗಲಿ ಅಥವಾ ಹಳೆಯ ಕಲಾವಿದರ ಮೂರ್ತಿ ಆಗಲಿ ಅನೇಕ ಥರದಂಥ ರಂಗೋಲಿಗಳನ್ನು ಬಿಡಿಸಿದ್ದಾರೆ. ಸಾಕಷ್ಟು ಖುಷಿ ಅನಿಸ್ತಾ ಇದೆ. ನಾನು ಹುಬ್ಬಳ್ಳಿಯಿಂದ ಬಂದಿರೋದು. ಪ್ರಪ್ರಥಮವಾಗಿ ಈ ಜಾತ್ರೆಯಲ್ಲಿ ಭಾಗಿಯಾಗಿದ್ದೇನೆ. ಈ ರಂಗೋಲಿ ವಿಶೇಷ, ಈ ಥರದ ರಂಗೋಲಿನ ಕಾರವಾರದಲ್ಲಿ ಮಾತ್ರ ಕಾಣಸಿಗುವಂಥ, ಕಾರವಾರ ಮತ್ತು ಅಂಕೋಲ ಭಾಗದಲ್ಲಿ ಯಾವ ರೀತಿಯಾಗಿ ಸರ್? ಕಲಾವಿದರ ಸಂಖ್ಯೆಗಳು ಜಾಸ್ತಿ ಇರುವಂಥದ್ದು ಅಥವಾ ಯಾವ ರೀತಿ, ಏನು ವಿಶೇಷ ಇಲ್ಲಿ? ವಿಶೇಷವಾಗಿ ಇದನ್ನು ನೋಡ್ಲಿಕ್ಕೆ ಹೋದರೆ ನಾವು ಹೆಚ್ಚಿನದಾಗಿ ನಮ್ಮ ಗೋವಾ ಮತ್ತು ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಇರೋದ್ರಿಂದ ಅಲ್ಲಿ ಇನ್ಫ್ಲುಯೆನ್ಸ್ ಇಲ್ಲಿ ಹೆಚ್ಚಾಗಿದೆ ಈಗ. ಯಾಕಂದರೆ ಅಲ್ಲಿ ಈ ರಂಗೋಲಿಗಳು ಭಾಳಷ್ಟು ಇದೆ. ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಯಾವುದೇ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ನೋಡ್ತೇವೆ ನಾವು, ಕೆಲವಷ್ಟು ಕಾಂಪಿಟೇಷನ್ ನೋಡ್ತೇವೆ. ಹೆಚ್ಚಾಗಿ ಇವನ್ ಈಗ ಸದಾಶಿವದಲ್ಲಿ ನೋಡ್ಬೋದು ನೀವು, ದಸರಾ ಟೈಮಿಗೆ ಹಾಕ್ತಾರೆ ಇದೇ ಟೈಪ್ಸನ್ನು ಕಾಂಪಿಟೇಷನ್ಗಳನ್ನು. ಅದಕ್ಕಾಗಿ ಇಲ್ಲಿ ಏನಾಗಿದೆ, ಅಂಕೋಲ ಮತ್ತು ಕಾರವಾರದಲ್ಲಿ ಈ ವಿಶೇಷವಾಗಿ ಈ ರಂಗೋಲಿ ಬಗ್ಗೆ ಭಾಳ ಆಸಕ್ತಿ ಹೊಂದ ಜನಗಳಿದ್ದಾರೆ. ಅದು ಇದರೊಳಗೆ ಕೆಲವು ಆರ್ಟಿಸ್ಟ್ಗಳಿದ್ದಾರೆ. ಅದರೊಳಗೆ ವಿಷ್ಣು ಗೌಡ ಒಬ್ಬನಿದ್ದಾನೆ, ಆಮೇಲೆ ಚಂದನ್, ಆಮೇಲೆ ನಿಖಿಲ್, ಇವರೆಲ್ಲ 4-5 ಮಂದಿ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ. ಅವರು ರಂಗೋಲಿ ಬಗ್ಗೆನೇ ಹೆಚ್ಚಿನ ಆಸಕ್ತಿಯಿಂದ ಮಾಡ್ತಾರೆ. ಈ ಬಾರಿಯ ರಂಗೋಲಿಯ ಹೈಲೈಟ್ಸ್ ಏನು ಸರ್? ಯಾವ್ಯಾವ ಚಿತ್ರಗಳ ಗಮನ ಸೆಳೀತಾ ಇದೆ? ಹೆಚ್ಚಿನದಾಗಿ ಈ ಸಲ ರಾಮನ ಬಗ್ಗೆನೇ ಹೆಚ್ಚಿನ ಗಮನ ಸೆಳೀತಾ ಇದೆ. ಹೆಚ್ಚಿನ RSS ಬಗ್ಗೆ ಫೋಕಸ್ ಆದಂಗೆ ಕಾಣ್ತದೆ. ಹಿಂದೂ ಧರ್ಮದ ಬಗ್ಗೆನೂ ಫೋಕಸ್ ಆಗ್ತಾ ಇದೆ. ಇದು ಒಂದು ನಮ್ಮ ಮುಂದಿನ ಪೀಳಿಗೆ ಒಂದು ಉತ್ತೇಜನ ಕೊಡುವಂಥ ರೀತಿ ಇದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ ಆಗಿದೆ. ಸರ್, ಏನು ಹೇಳ್ತೀವಿ ಸರ್ ರಂಗೋಲಿ ಜಾತ್ರೆ ಬಗ್ಗೆ? ನಾನು ಇಲ್ಲಿ ಬೈತ್ಕೋಲ್ ಕಾರವಾರದವ, ಆದರೆ ನಾನು ನನ್ನ ಮಕ್ಕಳೊಟ್ಟಿಗೆ ಆಸ್ಟ್ರೇಲಿಯಾ ಸಿಡ್ನಿಯಲ್ಲಿ ಇರ್ತೇನೆ. ನನ್ನ ಸಣ್ಣ ವಯಸ್ಸಿನಿಂದ ನನಗೆ ಈಗ 75ನೇ ವರ್ಷ. ಇಲ್ಲಿ ಮಾರುತಿ ಗಲ್ಲಿಯಲ್ಲಿ ಏನು ಈ ರಂಗೋಲಿ ಪ್ರಕಾರ ಮತ್ತು ಜಾತ್ರೆ ಎಲ್ಲಿ ಎಲ್ಲ ಜನರಿಗೆ ಏನು ಪ್ರೋತ್ಸಾಹ ಕೊಡ್ತಾರೆ ಆರ್ಟಿಗೆ, ಈವರೆಗೂ ಈ ಪರಂಪರೆಯನ್ನು ಈ ಜನರು ನಡ್ಕೊಂಡು ಇಟ್ಟಿದ್ದಾರೆ. ಮತ್ತು ನಮ್ಮ ಈ ಕೊಂಕಣಿ ಪರಂಪರೆ ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತದೆ. ಮತ್ತು ನಮ್ಮ ಹಿಂದೂ ಸಮಾಜವನ್ನು ಕ್ಯಾಸ್ಟ್ ಕ್ರೀಡ್ ಬಿಟ್ಟು ಒಂದಾಗಿ ಮಾಡಬೇಕು ನಮ್ಮ ದೇಶಕ್ಕಾಗಿ ಅಂತ ನಾನು ಈ ರಂಗೋಲಿ ತೆಗೆದವರಿಗೆ ಎಲ್ಲರಿಗೆ ಆಭಾರ ಸಲ್ಲಿಸ್ತೇನೆ. ಮಾರುತಿ ಜೈ ಶ್ರೀರಾಮ್. ಒಟ್ಟಿನಲ್ಲಿ ಮಾರುತಿ ದೇವರ ರಂಗೋಲಿ ಅಂತ ಹೇಳಿದ್ರೆ ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾದ ಕಲ್ಚರ್ ಇಲ್ಲಿ ಮಿಕ್ಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಬಾರಿಯ ಹೈಲೈಟ್ಸ್ ಅಂತ ಹೇಳಿದ್ರೆ ಶ್ರೀರಾಮನ ರಂಗೋಲಿ ಮತ್ತು ಹಿಂದುತ್ವದ ಪ್ರತಿಪಾದಕರಾಗಿರುವಂತಹ ಮೋಹನ್ ಭಾಗವತರು ಸೇರಿದಂತೆ ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನು ಈ ಬಾರಿ ತೆಗೆದಿರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿ ಹಾಕಿದಂಥ ಎಲ್ಲ ರಂಗೋಲಿಗಳು ಕೂಡ ಇಲ್ಲಿ ಎಲ್ಲರ ಗಮನ ಸೆಳೀತಿರುವಂಥದ್ದು. ಸಾಗರೋಪಾದಿಯಲ್ಲಿ ಜನ ಕೂಡ ಬಂದು ಈಗ ರಂಗೋಲಿನ ವೀಕ್ಷಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.